ಸ್ಯಾಂಡಲ್ವುಡ್ ಸ್ಟಾರ್ ವಾರ್ನ ಬಗ್ಗೆ ನಿರ್ದೇಶಕ ಪ್ರೇಮ್ ಕೂಡ ಮಾತಾಡಿದ್ದಾರೆ. ಸುದೀಪ್ ಮತ್ತು ದರ್ಶನ್ ಇಬ್ಬರೂ ನಮ್ಮ ಇಂಡಸ್ಟ್ರಿಯಲ್ಲಿ ಜೋಡೆತ್ತುಗಳಿದ್ದಂಗೆ. ಅವರಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಇಲ್ಲ. ಮನಸ್ತಾಪ ಇದ್ದರೆ ಅವರೇ ಬಗೆಹರಿಸ್ಕೋತಾರೆ. ಇಲ್ಲಿ ಸ್ಟಾರ್ ವಾರ್ ಮತ್ತೊಂದು ಯಾವುದೂ ಇಲ್ಲ ಅಂತ ಪ್ರೇಮ್ ಹೇಳಿದ್ದಾರೆ. ಈ ಬಗ್ಗೆ ಒಂದು ವರದಿ, ಬನ್ನಿ ನೋಡೋಣ. ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಹಾಯ್ ಸರ್. ಹಾಯ್. ಹೊಸ ವರ್ಷದ ಶುಭಾಶಯಗಳು ಇನ್ ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ, ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ, ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳೆಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನ ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ ಸುದೀಪ್ ಅವರು ಹೇಳಿರೋದು ಬಂದ್ಬಿಟ್ಟು ಪೈರಿಸಿ ಬಗ್ಗೆ ವಾರ್ ಅಂತ. ನಾಳೆಗೆ ಸ್ಟಾರ್ ವಾರ್. ಇವತ್ತು ನಮ್ಮಲ್ಲಿ ಯಾವ ಸ್ಟಾರ್ ವಾರ್ ಇಲ್ಲ. ಸಿನಿಮಾ ಬಂದ್ಬಿಟ್ಟು ವಾರ್ ಬಂದ್ಬಿಟ್ಟು ಒಂದಕ್ಕೊಂದು ಸಿನಿಮಾ ಬಿಸ್ನೆಸ್ ಅಲ್ಲಿ ವಾರ್ ಬಿಟ್ರೆ ಸ್ಟಾರ್ ವಾರ್ ಅಂತ ಬರೋದೇ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜ್ ಅಲ್ವಲ್ಲ. ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಸ್ಟಾರ್ ವಾರ್ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು, ಬೇರೆ ಹೀರೋಗಳು ಬಂದಾಗ ವಾರ್ ಮಾಡಬಹುದು. ಇದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಸಿನಿಮಾಗಳಾಗಿರೋದ್ರಿಂದ ಈ ಸ್ಟಾರ್ ವಾರ್ ಅಂತ ಬರಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಒಬ್ಬ ಆಲ್ರೆಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಅಂಡ್ ಮಾರ್ಕ್ ಇದೆ. ಆಲ್ರೆಡಿ ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾರೆ. ಲೆಕ್ಕಕಳಿ ಹೆಂಗ್ ಹಾಕಿದ್ದಾರೆ ಅಂತ 45 ಇದೆ. ಅಂದ್ರೆ ಈ ತರ ಅಂದ್ರೆ ಪೈರಿಸಿ ಬಗ್ಗೆ ವಾರು, ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನ ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ. ಎಲ್ಲಾರು ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ. ಎಲ್ಲ ಒಂಥರ ಜೋಡೆತ್ತುಗಳಿದ್ದಂಗೆ ಇದ್ದೀವಿ ಎಲ್ಲರೂ. ಯಾವ ವಾರು ಇಲ್ಲ ಇಲ್ಲಿ ಖಂಡಿತ. ಹಾಗೆ ಹೇಳೋದಾಗಿದ್ರೆ ಪೈರಸಿ ಅಂತೇಳಿ ಪದ ಬಳಸಬಹುದಿತ್ತು. ಅದು ಬಿಟ್ರೆ ಇನ್ನೊಂದು ಟ್ವೀಟ್ ಮಾಡ್ತಾರೆ. ಟ್ವೀಟ್ ಅಲ್ಲಿ ಒಂದಿಷ್ಟು ಬ್ರಾಕೆಟ್ ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಾರೆ, ರೆಡಿನಾ, ಅಲರ್ಟ್. ಹೌದು, ಖಂಡಿತವಾಗ್ಲು ರೆಡಿನಾ, ಅಲರ್ಟ್ ಮೀನ್ಸ್ ಲೈಕ್ ಹೆಂಗೆ ಅಂತಂದ್ರೆ, ನಿಮ್ಗೆ ರೆಡಿ ಅಲರ್ಟ್ ಅಂತಂದ್ರೆ ನೀವ್ ಯಾವಾಗ ಪೈರಿಸಿಗಳನ್ನ ಸ್ಟಾರ್ಟ್ ಮಾಡ್ತೀರಾ. ಈಗ ನಂದೇ ತಗೊಳ್ಳಿ, ನಾವೇ ಸಿನಿಮಾಗಳು ಮಾಡಿದಾಗ ವಿಲನ್ ಟೈಮಲ್ಲಿ ಹೆವಿ ಪೈರಿಸಿ ಮಾಡ್ಬಿಟ್ರು, ಹೆವಿ ಟೋಟಲ್. ಅದ್ರ ಬಗ್ಗೆ ವಿರುದ್ಧವಾಗಿ ಹೊಡೆದಾಡ್ಕೊಂಡು ನಾನೇನು ಹೇಳಿದೆ, ಎಲ್ಲ ನಮ್ಮಲ್ಲೇ ಕಾಲೆಳ್ಕೊಂಡು ಸಾಯ್ಬೇಡ್ರಪ್ಪ ನೀವುಗಳು, ಪೈರಿಸಿ ಮಾಡ್ಬೇಡ್ರಪ್ಪ ಅನ್ಕೊಂಡು. ಸೊ ಆತರ ಎಸ್ ರೆಡಿನಾ ಅಂತಂದ್ರೆ ನೀವ್ ಯಾವಾಗ ಯುದ್ಧಕ್ಕೆ ಬರಕ್ ರೆಡಿ ಆಗ್ತೀರಾ. ಯುದ್ಧ ಅಂತಂದ್ರೆ ಏನು, ಪೈರಿಸಿ ಅವ್ರು ನಾವು ಸಿನಿಮಾಗಳಾಕಿ ಸಣ್ಣ ತುಣುಕುಗಳು, ಸಣ್ಣ ವಿಡಿಯೋಗಳು, ಪಿಕ್ಚರ್ ನಡೀತಾ ಇರ್ಬೇಕು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾನೆ ಬಂಡವಾಳ. ಇಲ್ಲಿ ಬ್ರದರ್, ನನಗಾಗಲಿ, ಒಬ್ಬ ನಿರ್ದೇಶಕನಿಗಾಗ್ಲಿ, ಒಬ್ಬ ಕಲಾವಿದನಿಗಾಗ್ಲಿ ನೋವಾಗಲ್ಲ. ಅದು ಒಬ್ಬ ನಿರ್ಮಾಪಕ ನೋವಾಗುತ್ತೆ. ಯಾಕಂದ್ರೆ ದುಡ್ಡು ಬಂಡವಾಳ ಒಸಿ ಹಾಕಿರ್ತಾನೆ. ಸೊ ಇದಿಷ್ಟು ಪ್ರೇಮ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ಸ್ಟಾರ್ ವಾರ್ನ ಬಗ್ಗೆ ನಿರ್ದೇಶಕ ಪ್ರೇಮ್ ಕೂಡ ಮಾತಾಡಿದ್ದಾರೆ. ಸುದೀಪ್ ಮತ್ತು ದರ್ಶನ್ ಇಬ್ಬರೂ ನಮ್ಮ ಇಂಡಸ್ಟ್ರಿಯಲ್ಲಿ ಜೋಡೆತ್ತುಗಳಿದ್ದಂಗೆ. ಅವರಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಇಲ್ಲ. ಮನಸ್ತಾಪ ಇದ್ದರೆ ಅವರೇ ಬಗೆಹರಿಸ್ಕೋತಾರೆ. ಇಲ್ಲಿ ಸ್ಟಾರ್ ವಾರ್ ಮತ್ತೊಂದು ಯಾವುದೂ ಇಲ್ಲ ಅಂತ ಪ್ರೇಮ್ ಹೇಳಿದ್ದಾರೆ. ಈ ಬಗ್ಗೆ ಒಂದು ವರದಿ, ಬನ್ನಿ ನೋಡೋಣ. ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಹಾಯ್ ಸರ್. ಹಾಯ್. ಹೊಸ ವರ್ಷದ ಶುಭಾಶಯಗಳು ಇನ್ ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ, ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ, ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳೆಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನ ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ ಸುದೀಪ್ ಅವರು ಹೇಳಿರೋದು ಬಂದ್ಬಿಟ್ಟು ಪೈರಿಸಿ ಬಗ್ಗೆ ವಾರ್ ಅಂತ. ನಾಳೆಗೆ ಸ್ಟಾರ್ ವಾರ್. ಇವತ್ತು ನಮ್ಮಲ್ಲಿ ಯಾವ ಸ್ಟಾರ್ ವಾರ್ ಇಲ್ಲ. ಸಿನಿಮಾ ಬಂದ್ಬಿಟ್ಟು ವಾರ್ ಬಂದ್ಬಿಟ್ಟು ಒಂದಕ್ಕೊಂದು ಸಿನಿಮಾ ಬಿಸ್ನೆಸ್ ಅಲ್ಲಿ ವಾರ್ ಬಿಟ್ರೆ ಸ್ಟಾರ್ ವಾರ್ ಅಂತ ಬರೋದೇ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜ್ ಅಲ್ವಲ್ಲ. ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಸ್ಟಾರ್ ವಾರ್ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು, ಬೇರೆ ಹೀರೋಗಳು ಬಂದಾಗ ವಾರ್ ಮಾಡಬಹುದು. ಇದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಸಿನಿಮಾಗಳಾಗಿರೋದ್ರಿಂದ ಈ ಸ್ಟಾರ್ ವಾರ್ ಅಂತ ಬರಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಒಬ್ಬ ಆಲ್ರೆಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಅಂಡ್ ಮಾರ್ಕ್ ಇದೆ, ಆಲ್ರೆಡಿ
ಸೆಕೆಂಡ್ ರಿವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ, ಲೆಕ್ಕಕಳಿ ಹೆಂಗ್ ಹಾಕಿದ್ದಾನೆ ಅಂತ 45 ಇದೆ. ಅಂದ್ರೆ ಈ ತರ ಅಂದ್ರೆ ಪೈರಿಸಿ ಬಗ್ಗೆ ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನ ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ, ಎಲ್ಲಾರು ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ, ಎಲ್ಲ ಒಂಥರ ಜೋಡೆತ್ಗಳಿದ್ದಂಗೆ ಇದ್ದೀವಿ ಎಲ್ಲರೂ, ಯಾವ ವಾರು ಇಲ್ಲ ಇಲ್ಲಿ ಖಂಡಿತ. ಹಾಗೆ ಹೇಳೋದಾಗಿದ್ರೆ ಪೈರಸಿ ಅಂತ ಹೇಳಿ ಪದ ಬಳಸಬಹುದಿತ್ತು. ಅದು ಬಿಟ್ರೆ ಇನ್ನೊಂದು ಟ್ವೀಟ್ ಮಾಡ್ತಾರೆ, ಟ್ವೀಟ್ ಅಲ್ಲಿ ಒಂದಿಷ್ಟು ಬ್ರಾಕೆಟ್ ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಾರೆ, ರೆಡಿನಾ ಅಲರ್ಟ್. ಹೌದು, ಖಂಡಿತವಾಗ್ಲು ರೆಡಿನಾ ಅಲರ್ಟ್ ಮೀನ್ಸ್ ಲೈಕ್ ಹೆಂಗೆ ಅಂತಂದ್ರೆ, ನಿಮ್ಗೆ ರೆಡಿ ಅಲರ್ಟ್ ಅಂತಂದ್ರೆ ನೀವ್ ಯಾವಾಗ ಪೈರಿಸಿಗಳನ್ನ ಸ್ಟಾರ್ಟ್ ಮಾಡ್ತೀರಾ, ಈಗ ನಂದೇ ತಗೊಳ್ಳಿ, ನಾವೇ ಸಿನಿಮಾಗಳು ಮಾಡಿದಾಗ ವಿಲನ್ ಟೈಮ್ ಅಲ್ಲಿ ಹೆವಿ ಪೈರಿಸಿ ಮಾಡ್ಬಿಟ್ರು, ಹೆವಿ ಟೋಟಲ್. ಅದ್ರ ಬಗ್ಗೆ ವಿರುದ್ಧವಾಗಿ ಹೊಡೆದಾಡ್ಕೊಂಡು ನಾನೇನು ಹೇಳಿದೆ, ಎಲ್ಲ ನಮ್ಮಲ್ಲೇ ಕಾಲ ಹೇಳ್ಕೊಂಡು ಸಾಯ್ಬೇಡ್ರಪ್ಪ ನೀವುಗಳು, ಪೈರಿಸಿ ಮಾಡ್ಬಿಡ್ರಪ್ಪ ಅನ್ಕೊಂಡು. ಸೊ ಆತರ ಎಸ್ ರೆಡಿನಾ ಅಂತಂದ್ರೆ ನೀವ್ ಯಾವಾಗ ಯುದ್ಧಕ್ಕೆ ಬರಕ್ ರೆಡಿ ಆಗ್ತೀರಾ. ಯುದ್ಧ ಅಂತಂದ್ರೆ ಏನು, ಪೈರಿಸಿ ಅವ್ರು ನಾವು ಸಿನಿಮಾಗಳಾಕಿ ಸಣ್ಣ ಸಣ್ಣ ತುಣುಕುಗಳು, ಸಣ್ಣ ಸಣ್ಣ ವಿಡಿಯೋಗಳು, ಪಿಕ್ಚರ್ ನಡೀತಾ ಇರ್ಬೇಕು, ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾನೆ ಬಂಡವಾಳ. ಇಲ್ಲಿ ಬ್ರದರ್, ನನಗಾಗಲಿ ಒಬ್ಬ ನಿರ್ದೇಶಕನಿಗಾಗ್ಲಿ ಒಬ್ಬ ಕಲಾವಿದನಿಗಾಗ್ಲಿ ನೋವಾಗಲ್ಲ, ಅದು ಒಬ್ಬ ನಿರ್ಮಾಪಕ ನೋವಾಗುತ್ತೆ, ಯಾಕಂದ್ರೆ ದುಡ್ಡು ಬಂಡವಾಳ ಒಸಿ ಹಾಕಿರ್ತಾನೆ. ಸೊ ಇದಿಷ್ಟು ಪ್ರೇಮ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ ಸ್ಟಾರ್ ವಾರ್ನ ಬಗ್ಗೆ ನಿರ್ದೇಶಕ ಪ್ರೇಮ್ ಕೂಡ ಮಾತಾಡಿದ್ದಾರೆ. ಸುದೀಪ್ ಮತ್ತು ದರ್ಶನ್ ಇಬ್ಬರೂ ನಮ್ಮ ಇಂಡಸ್ಟ್ರಿಯಲ್ಲಿ ಜೋಡೆತ್ತುಗಳಿದ್ದಂಗೆ, ಅವರಿಬ್ಬರ ಮಧ್ಯೆ ಯಾವುದೇ ಮನಸ್ತಾಪ ಇಲ್ಲ. ಮನಸ್ತಾಪ ಇದ್ದರೆ ಅವರೇ ಬಗೆಹರಿಸ್ಕೋತಾರೆ. ಇಲ್ಲಿ ಸ್ಟಾರ್ ವಾರ್ ಮಗದೊಂದು ಯಾವುದೂ ಇಲ್ಲ ಅಂತ ಪ್ರೇಮ್ ಹೇಳಿದ್ದಾರೆ. ಈ ಬಗ್ಗೆ ಒಂದು ವರದಿ, ಬನ್ನಿ ನೋಡೋಣ. ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಹಾಯ್ ಸರ್. ಹಾಯ್. ಹೊಸ ವರ್ಷದ ಶುಭಾಶಯಗಳು ಇನ್ ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ, ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ, ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ, ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ 7 ಬೆಳೆಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನು, ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ ಸುದೀಪ್ ಅವರು ಹೇಳಿರೋದು ಬಂದ್ಬಿಟ್ಟು ಪೈರಿಸಿ ಬಗ್ಗೆ ವಾರ್ ಅಂತ. ನಾಳೆಗೆ ಸ್ಟಾರ್ ವಾರ್. ಇವತ್ತು ನಮ್ಮಲ್ಲಿ ಯಾವ ಸ್ಟಾರ್ ವಾರ್ ಇಲ್ಲ. ಸಿನಿಮಾ ಬಂದ್ಬಿಟ್ಟು ವಾರ್ ಬಂದ್ಬಿಟ್ಟು ಒಂದಕ್ಕೊಂದು ಸಿನಿಮಾ ಬಿಸ್ನೆಸ್ ಅಲ್ಲಿ ವಾರ್ ಬಿಟ್ರೆ ಸ್ಟಾರ್ ವಾರ್ ಅಂತ ಬರೋದೇ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜ್ ಅಲ್ವಲ್ಲ. ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಸ್ಟಾರ್ ವಾರ್ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು, ಬೇರೆ ಹೀರೋಗಳು ಬಂದಾಗ ವಾರ್ ಮಾಡಬಹುದು. ಇದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಸಿನಿಮಾಗಳಾಗಿರೋದ್ರಿಂದ ಈ ಸ್ಟಾರ್ ವಾರ್ ಅಂತ ಬರಲ್ಲ. ಈ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ. ನಾನು ಅವಾಗಲೇ ಹೇಳಿದೆ, ಒಬ್ಬ ಆಲ್ರೆಡಿ ನನಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಅಂಡ್ ಮಾರ್ಕ್ ಇದೆ, ಆಲ್ರೆಡಿ ಸೆಕೆಂಡ್ ರಿವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ, ಲೆಕ್ಕಕಳಿ ಹೆಂಗ್ ಹಾಕಿದ್ದಾನೆ ಅಂತ 45 ಇದೆ. ಅಂದ್ರೆ ಈ ತರ ಅಂದ್ರೆ ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನ ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ, ಎಲ್ಲಾರು ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ, ಎಲ್ಲ ಒಂಥರ ಜೋಡೆತ್ಗಳಿದ್ದಂಗೆ ಇದ್ದೀವಿ ಎಲ್ಲರೂ, ಯಾವ ವಾರು ಇಲ್ಲ ಇಲ್ಲಿ ಖಂಡಿತ. ಹಾಗೆ ಹೇಳೋದಾಗಿದ್ರೆ ಪೈರಸಿ ಅಂತ ಹೇಳಿ ಪದ ಬಳಸಬಹುದಿತ್ತು. ಅದು ಬಿಟ್ರೆ ಇನ್ನೊಂದು ಟ್ವೀಟ್ ಮಾಡ್ತಾರೆ, ಟ್ವೀಟ್ ಅಲ್ಲಿ ಒಂದಿಷ್ಟು ಬ್ರಾಕೆಟ್ ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಾರೆ, ರೆಡಿನಾ ಅಲರ್ಟ್. ಹೌದು, ಖಂಡಿತವಾಗ್ಲು ರೆಡಿನಾ ಅಲರ್ಟ್ ಮೀನ್ಸ್ ಲೈಕ್ ಹೆಂಗೆ ಅಂತಂದ್ರೆ, ನಿಮ್ಗೆ ರೆಡಿ ಅಲರ್ಟ್ ಅಂತಂದ್ರೆ ನೀವ್ ಯಾವಾಗ ಪೈರಿಸಿಗಳನ್ನ ಸ್ಟಾರ್ಟ್ ಮಾಡ್ತೀರಾ. ಈಗ ನಂದೇ ತಗೊಳ್ಳಿ, ನಾವೇ ಸಿನಿಮಾಗಳು ಮಾಡಿದಾಗ ವಿಲನ್ ಟೈಮ್ ಅಲ್ಲಿ ಹೆವಿ ಪೈರಿಸಿ ಮಾಡ್ಬಿಟ್ರು, ಹೆವಿ ಟೋಟಲ್. ಅದ್ರ ಬಗ್ಗೆ ವಿರುದ್ಧವಾಗಿ ಹೊಡೆದಾಡ್ಕೊಂಡು ನಾನೇನು ಹೇಳಿದೆ, ಎಲ್ಲ ನಮ್ಮಲ್ಲೇ ಕಾಲ ಹೇಳ್ಕೊಂಡು ಸಾಯ್ಬೇಡ್ರಪ್ಪ ನೀವುಗಳು, ಪೈರಿಸಿ ಮಾಡ್ಬಿಡ್ರಪ್ಪ ಅನ್ಕೊಂಡು. ಸೊ ಆತರ ಎಸ್ ರೆಡಿನಾ ಅಂತಂದ್ರೆ ನೀವ್ ಯಾವಾಗ ಯುದ್ಧಕ್ಕೆ ಬರಕ್ ರೆಡಿ ಆಗ್ತೀರಾ. ಯುದ್ಧ ಅಂತಂದ್ರೆ ಏನು, ಪೈರಿಸಿ ಅವ್ರು ನಾವು ಸಿನಿಮಾಗಳಾಕಿ ಸಣ್ಣ ಸಣ್ಣ ತುಣುಕುಗಳು, ಸಣ್ಣ ಸಣ್ಣ ವಿಡಿಯೋಗಳು, ಪಿಕ್ಚರ್ ನಡೀತಾ ಇರ್ಬೇಕು, ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾನೆ ಬಂಡವಾಳ. ಇಲ್ಲಿ ಬ್ರದರ್, ನನಗಾಗಲಿ ಒಬ್ಬ ನಿರ್ದೇಶಕನಿಗಾಗ್ಲಿ ಒಬ್ಬ ಕಲಾವಿದನಿಗಾಗ್ಲಿ ನೋವಾಗಲ್ಲ, ಅದು ಒಬ್ಬ ನಿರ್ಮಾಪಕ ನೋವಾಗುತ್ತೆ, ಯಾಕಂದ್ರೆ ದುಡ್ಡು ಬಂಡವಾಳ ಒಸಿ ಹಾಕಿರ್ತಾನೆ. ಸೊ ಇದಿಷ್ಟು ಪ್ರೇಮ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.